ಇದು ಅವರಿಗೆ ಆ RSS ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರಬೇಕು, ನಿಮ್ಯಾನ್ಸ್ ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನ್ ಮೊದಲೇ ಸರಿ ಅಲ್ಲ. ಕೌನ್ಸಿಲ್ ನಲ್ಲಿ ರವಿ, ನಿಮ್ಮ CT ರವಿ ಅವ್ರು ಏನಂದ್ರು ಸರ್, ನೆನಪಿದ್ಯಾ? ಸೊ ಇದು ಅವ್ರ ಕಲಿಕೆನಲ್ಲೇ ಇದೆ. ಇದು ಇಟ್ ಈಸ್ ದೇರ್ ಇನ್ ದ ಈ ಹುಟ್ಟುಗುಣ ಸುಟ್ರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂತ ವ್ಯಕ್ತಿ ಇವರೆಲ್ಲರೂ. ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದ್ರೆ ಏನಿದೆ, ವಿಡಿಯೋ ಇದೆ, ನೋಡಿದಿರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನ್ ಅರ್ಥ ಇದೆ, ಸಮರ್ಥನೆ ಮಾಡ್ಕೋತಾ ಇದ್ರಲ್ಲ, ನಾಚಿಕೆ ಬರ್ಬೇಕು. ಮಾತಿನ ಅರ್ಥ ಏನಿದೆ? ನೀವು ಸರಿಯಾಗಿ ನೋಡಿ ಸರ್, ಬಿಜೆಪಿನವ್ರು ಎಂತವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದಾರಲ್ಲಿ. ನಿಮ್ಮ UP ನಲ್ಲಿರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು, ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲರೂ ಇನ್ನೂ ಸಚಿವ ಸಂಪುಟದಲ್ಲಿದ್ದಾರೆ. ಪಾಕ್ಸ್ಕೋ ಕೇಸ್ನಲ್ಲಿ ಇದ್ದವರು ಇನ್ನೂ ಇದಾರಲ್ಲಿ. ಸೊ ಇದು ಅವ್ರಿಗೆ ಸುಮ್ಮನೆ ಹೆಸರಿಗೆ ಬೇಟಿ ಬಚಾವ್ ಬೇಟಿ ಪಡಾವ್. ನಾನು ಹೇಳಿಲ್ವಾ, ಮನುಸ್ಮೃತಿಯ ಮನಸ್ಥಿತಿ ಇವ್ರದು. ದಯವಿಟ್ಟು ನಾನು ಮನವಿ ಮಾಡ್ಕೊಂತ ಇದ್ದೀನಿ, ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನ್ ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನ ಮೊದಲು ಬಿಜೆಪಿ ನಾಯಕರು, ಬಿಜೆಪಿ ಲೀಡರ್ಗಳು ಅವ್ರ ಮನೆಯಲ್ಲಿ ಅನುಷ್ಠಾನಕ್ಕೆ ತಗೊಂಡ್ ಬರ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಅವ್ರ ಹೆಂಡತಿ, ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಬರೇ ಬೇರೆಯವ್ರಿಗೆ ಮಾತ್ರ ಇದು. ಆದ್ರಿಂದ ನಾನು ಹೇಳ್ದಂಗೆ ಕೊಳಕ್ ಮನ್ಸು, ಕೊಳಕ್ ಬುದ್ಧಿ, ಕೊಳಕ್ ನಾಲ್ಗೆ ಇವ್ರಿಗೆ.